ಒಂದು ಅಪಘಾತಕ್ಕೆ ಸಂಭವಿಸಿದಂತೆ ನಾನು ಎಲ್ಲ ಸಾರ್ವಜನಿಕರು ಎಸ್ಪೆಷಲಿ ಯುವಕರಲ್ಲಿ ಮನವಿ ಮಾಡ್ಕೊಳೋದೇನು ಅಂದರೆ ದಯವಿಟ್ಟು ಈ ರ್ಯಾಶ್ ಡ್ರೈವಿಂಗು ಮತ್ತು ಓವರ್ ಸ್ಪೀಡ್ ಡ್ರೈವಿಂಗನ್ನು ಮಾಡಬೇಡಿ. ಯಾಕಂದರೆ ನಿಮಗೆ ಅನಿಸುತ್ತೆ ನಿಮಗೆ ಎಲ್ಲ ನಿಯಂತ್ರಣದಲ್ಲಿದೆ ಅಂತ. ಕೆಲವು ಸರ್ತಿ ಆ ಗಾಡಿ ನಿಮ್ಮ ಹೇಳಿದ ನೀವು ಯಾವ ಥರ ಸ್ಟೇರಿಂಗ್ ಟರ್ನ್ ಮಾಡ್ತೀರಾ ಅಥವಾ ಬ್ರೇಕ್ ಅಪ್ಲೈ ಮಾಡ್ತೀರಾ ಆ ರೀತಿ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಹಾಫ್ ಅ ಸೆಕೆಂಡ್, ಒಂದು ಅರ್ಧ ಸೆಕೆಂಡಲ್ಲಿ ಈ ಎಂಟೈರ್ ಅಪಘಾತ ನಡೆದೋಗುತ್ತೆ. ಅದಕ್ಕೋಸ್ಕರನೇ ನೀವೆಲ್ಲ ನಮ್ಮ ಸ್ಪೀಡ್ ಲಿಮಿಟ್ ಏನಿದೆ 80 ಅಂಡರು ಆಮೇಲೆ 100 ಅಂಡರ್, ಇವೆರಡನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದೇ ನಿಟ್ಟಿನಲ್ಲಿ ನಾವು ಇವಾಗ ಮೇನ್ ಹೈವೇಸಲ್ಲಿ ಯಾರ್ಯಾರು ಮೋರ್ ದೆನ್ 130 ಹೋಗ್ತಾರೋ ಅವ್ರ ಮೇಲೆ FIR ಮಾಡೋದಕ್ಕೆ ಒಂದು ಕಾರ್ಯಾಚರಣೆಯನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಯುವಕರಾಗಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರಾಗಿರ್ಬೋದು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಸುರಕ್ಷಿತವಾಗಿ ನಿಮ್ಮ ಫ್ಯಾಮಿಲಿಯವರಿಗೆ ಅವರನ್ನು ಯಾವಾಗಲೂ ಸದಾ ನೀವು ಜ್ಞಾಪಿಸ್ಕೊಂಡು ಆರಾಮಾಗಿ ಗಾಡಿಯನ್ನು ಚಲಾಯಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದಿನ ಕೋಲಾರ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಒಂದು ಔಡಿ ಕಾರಿನ ಅಪಘಾತ ಸುಮಾರು ಬೆಳಗಿನ ಜಾವ 2:30ಯಿಂದ 3 ಗಂಟೆ ಸಮಯದಲ್ಲಿ ನಡೆದಿದೆ. ಈ ಒಂದು ಅಪಘಾತದಲ್ಲಿ 4 ಜನ ಹುಡುಗರು ಆ ಗಾಡಿಯಲ್ಲಿ ಇದ್ದರು. ಆ 4 ಜನದ ಪೈಕಿ 3 ಜನರು ಮೃತಪಟ್ಟಿದ್ದಾರೆ. ಒಬ್ಬನು ಇನ್ನೂ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಮೇಜರ್ ಇಂಜುರಿ ಏನೂ ಆಗಿಲ್ಲ, ಸಣ್ಣ ಒಂದು ಮೈನರ್ ಇಂಜುರಿ ಆಗಿದೆ. ಈ ಒಂದು ಕೇಸಲ್ಲಿ 3 ಜನ ಬಂದ್ಬಿಟ್ಟು ಹರ್ಷವರ್ಧನ್ ಅಂತ ಒಬ್ಬ, ಅವನು ಹಾಸನ ಜಿಲ್ಲೆಯವನು. ಇನ್ನೊಬ್ಬ ಬಂದ್ಬಿಟ್ಟು ಬಸನಗೌಡ ಅಂತ, ಅವನು ಬಳ್ಳಾರಿ ಜಿಲ್ಲೆಯವನು. ಮತ್ತು ಡ್ರೈವರ್ ಬಂದ್ಬಿಟ್ಟು ನಿಶ್ಚಲ್ ಅಂತ, ಅವ್ರು ಬಂಗಾರಪೇಟೆ ಅವನು. ಆಮೇಲೆ ಇವಾಗ ಇನ್ನು ಉಳಿದಿರುವ ಒಬ್ಬ ಬಂದು ಅವನು ಸಾಯಿ ಗಗನ್ ಅಂತ, ಅವನು ಕೂಡ ಬಂಗಾರಪೇಟೆಯವನಾಗಿದ್ದು. ಎಲ್ಲರೂ ಈ ರೇವಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂಥ ಹುಡುಗರು. ಎಲ್ರಿಗೂ ಸುಮಾರು 23-24 ವರ್ಷ ಆಗಿದೆ. ರಾತ್ರಿ ಅವರು ಅವರ ವೈಯಕ್ತಿಕ ಕೆಲಸವನ್ನು ಬಂಗಾರಪೇಟೆಯಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋ ಹೊತ್ತಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಇದರಲ್ಲಿ ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀವಿ, ಬೇರೆ ಏನಾದರೂ ಎಫೆಕ್ಟ್ ಇತ್ತಾ ಅಂತ ಅವ್ರ ಮೇಲೆ ಪರಿಶೀಲನೆ ಮಾಡೋದಕ್ಕೆ. ಅದನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ನಾವು FSLಗೆ ರವಾನೆ ಮಾಡಿದ್ದೀವಿ. ಅದ್ರ ಬರೋ ರಿಸಲ್ಟ್ ಮೇಲೆ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಅವರು ಸ್ವಲ್ಪ ಅತಿ ವೇಗವಾಗಿ ಗಾಡಿಯನ್ನು ಚಾಲನೆ ಮಾಡ್ತಿದ್ರು ಅನ್ನೋದು ನಮಗೆ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ. ದೇ ವರ್ ಡ್ರೈವಿಂಗ್ ಇನ್ ಹೈ ಸ್ಪೀಡ್. ಸೊ ಈ ನಿಟ್ಟಿನಲ್ಲಿ ಅವರು ಒಂದು ಗಾಡಿಯನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಕಂಟ್ರೋಲ್ ತಪ್ಪಿಬಿಟ್ಟು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲೇ ಸ್ಪಾಟಲ್ಲೇ 3 ಜನ ತೀರ್ಕೊಂಡಿದ್ದಾರೆ. ಗಾಡಿಯನ್ನು ಕೂಡ ಇವಾಗ ನಾವು ಶಿಫ್ಟ್ ಮಾಡಿ ಕಂಪ್ಲೇಂಟನ್ನು ಅವರ ಯಾರು ಉಳಿದಿದ್ದಾರೆ ಅವ್ರ ಕಡೆಯಿಂದನೇ ಕಂಪ್ಲೇಂಟನ್ನ ನಾವು ತೊಗೊಂಡಿದ್ದೀವಿ. ವೆಹಿಕಲ್ ಬಂದ್ಬಿಟ್ಟು ಅವರು ವೈಯಕ್ತಿಕ ಕೆಲಸಕ್ಕೋಸ್ಕರ ಇನ್ನೊಬ್ಬರು ಡಾಕ್ಟರ್ ಕಡೆಯಿಂದ ಅವರು ಸ್ವಲ್ಪ ದಿನದ ಮಟ್ಟಿಗೆ ಉಪಯೋಗಿಸೋದಕ್ಕೆ ತೊಗೊಂಡಿದ್ದಾರೆ. ಅದನ್ನೇ ಅವರು ವೈಯಕ್ತಿಕ ಕೆಲಸದಕ್ಕೆ ಬಳಸ್ತಾಯಿದ್ರು ಲಾಸ್ಟ್ 1 ವಾರದಿಂದ. ಅದೇ ಗಾಡಿಯಲ್ಲೇ ಈ ಅಪಘಾತ ಸಂಭವಿಸಿದೆ. ಅಲ್ಲ, ಅದು ಅವ್ರು ಏನೋ ಒಂದು ವೈಯಕ್ತಿಕ ಕೆಲಸ ಮುಗಿಸ್ಕೊಂಡು ಅವರು ಮದುವೆ ಕೆಲಸ ಏನೋ ಇತ್ತಂತೆ ಅವರು ಫ್ಯಾಮಿಲಿ ಮೆಂಬರ್ದು. ಅದನ್ನು ಮುಗಿಸ್ಕೊಂಡು ಅವರು ವಾಪಸ್ಸು ಹೋಗೋ ಹೊತ್ತಿನಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಸುಮಾರು ಒಂದು 2:30 to 3 ಹೊತ್ತಿನಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಮೇನ್ಲಿ ಹೈ ಸ್ಪೀಡೇ ಅವ್ರಿಗೆ. ಐ ಥಿಂಕ್ ದೇ ವೇರ್ ಇನ್ ಟ್ರಾವೆಲಿಂಗ್ ಇನ್ ಆಲ್ಮೋಸ್ಟ್ 130-140 ಸ್ಪೀಡಲ್ಲಿ ಅವರು ಟ್ರಾವೆಲ್ ಮಾಡ್ತಾಯಿದ್ರು. ಅದೊಂದು ಸಿಂಗಲ್ ರೋಡ್ ಆಗಿರೋದ್ರಿಂದ ಅವರಿಗೆ ಓವರ್ಟೇಕ್ ಮಾಡಾದಮೇಲೆ ಕಂಟ್ರೋಲ್ಗೆ ಬಂದಿಲ್ಲ. ಅದಕ್ಕೇ ಅವರು ಕಂಟ್ರೋಲ್ ತಪ್ಪಿ ಒಂದು ಗಾಡಿಗೆ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಅದರಿಂದನೇ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ. ಹೌದು, ಅವರಿಗೆ ಕೇವಲ ಒಂದು ಸಣ್ಣ ಸ್ಕ್ರ್ಯಾಚ್ ಅಷ್ಟೇ ಅವ್ರ ಹಣೆ ಮೇಲೆ ಆಗಿದೆ. ಅದು ಅವ್ರಿಗೆ ಬೇರೆ ಯಾವುದೇ ರೀತಿಯ ಒಂದು ಇಂಜುರಿ ಆಗಿಲ್ಲ. ಅವ್ರನ್ನ ನಾವು ಆಫ್ಟರ್ ದಿ ಆಕ್ಸಿಡೆಂಟ್ ಅವ್ರನ್ನ ನಾವು ಇನ್ನೂ ಮಾತಾಡಿಸ್ಬೋದಿತ್ತು. ಅಷ್ಟು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ.